ದಲಿತರಿಗೆ ಒಳ ಮೀಸಲಾತಿ ನೀಡುತ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಅವರ ಕೈಗೆ ಚಿಪ್ಪು ಕೊಟ್ಟಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರವಿದ್ದಾಗ 17% ಮೀಸಲಾತಿ ಹೆಚ್ಚಳ ಮಾಡಿದ್ವಿ, ಆದರೆ ಇದೀಗ 15ಕ್ಕೆ ಹೋಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದು ದಲಿತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರ್ದೋ ಒತ್ತಡಕ್ಕೆ ಮಣಿದು ಈ ಅನ್ಯಾಯವನ್ನ ಕಾಂಗ್ರೆಸ್ ಮಾಡಿದೆ. ಎಸ್ಟಿ ಜನಾಂಗ ಹಾಗೂ ಮಾದಿಗರು ಹೆಚ್ಚಿದ್ದಾರೆ. ಜನಸಂಖ್ಯೆ ಪರಿಗಣಿಸದೆ ಮೀಸಲಾತಿ ಹೆಚ್ಚಿಸಿದ್ದಕ್ಕೆ ಅರ್ಥವಿಲ್ಲ. ಸಂಕಟದಿಂದ ಪಾರಾಗುವುದಕ್ಕೆ ಈ ಮೀಸಲಾತಿ ಜಾರಿಗೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಆರ್ ಅಶೋಕ್. 17% ಮಾಡಿ ಜಾಸ್ತಿ ಮಾಡಿದ್ರಿ, ಅದನ್ನ ನಾವು ಕಾನೂನು ಪ್ರಕಾರ ಮಾಡೋದಲ್ಲ ಅಷ್ಟೇ. ಇದು ಈ ಕೆಲಸ ಇದೆ, ಆದ್ರೆ ಇದು ಹಿನ್ನಡೆ. ಇದು 17ರಿಂದ 15 ಹೋಗಿದ್ದಾರೆ ಅಂದ್ರೆ ಮುನ್ನಡೆನಾ ಹಿನ್ನಡೆನಾ ನಾನು ಕೇಳ್ತೀನಿ ಕಾಂಗ್ರೆಸ್ ಅವರು. ನೀವು ನಮ್ಮ 17% ಏನಿತ್ತು ಅದನ್ನ ದಾಟಿ 18 ಹೋಗಿದ್ರೆ ನೀವು ಮುನ್ನಡೆ ಅಂತ ಆಯ್ತು. ನೀವು ಹಿಂದಕ್ಕೆ ಬಂದಿದ್ದೀರಾ ಅಂದ್ರೆ ರೈಲು ಇಂಜಿನ್ ಹಿಂದಕ್ಕೆ ಹೋಗಿದೆ ಅಂತ ಅಷ್ಟೇ. ರೈಲ್ ಹಿಂದಕ್ಕೆ ಹೋಗಿದೆ ಅಂದ್ರೆ ಅವ್ರಿಗೆ ಅನ್ಯಾಯ ಮಾಡಿದಿರಾ. ಯಾವ ಸಮುದಾಯದವರು ಇವತ್ತು ತೃಪ್ತಿ ಇಲ್ಲ, ಯಾರೋ ಒತ್ತಡಕ್ಕೆ ಮಾಡಿದ್ರು ಈ ಕೆಲಸವನ್ನ ಮಾಡಿದಿರಾ. ಒಂದ್ ಕಡೆ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ ಉದ್ಯೋಗಕ್ಕಾಗಿ, ಅದನ್ನ ಹಂಚ್ಕೋಸ್ಕರ ಈ ಒಂದು ನಾಟಕವನ್ನ ಇವತ್ತು ಮಾಡಿದ್ದಾರೆ ಅಷ್ಟೇ. ಇದರಿಂದ ಯಾರಿಗೂ ದಲಿತರಿಗೆ ಅವ್ರು ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ರು, ನಮ್ಮ ಜಾಸ್ತಿ ಆಗ್ಬೇಕು ಮೀಸಲಾತಿ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಆಗ್ಬೇಕು. ಈಗ ಎಸ್ಟಿ ಜನಾಂಗದವರು ಜನಸಂಖ್ಯೆ ಆಧಾರದಲ್ಲಿ ಜಾಸ್ತಿ ಇದ್ದಾರೆ, ಅವರು ಮಾದಿಗ ಡಂಗೂರ ಜಾಸ್ತಿ ಇದ್ದಾರೆ. ಇವೆಲ್ಲರೂ ಕೂಡ